ಬಿಎಸ್ವೈ ಮತ್ತು ಈಶ್ವರಪ್ಪ ನಡುವಿನ ಮುನಿಸು ಶಮನವಾಯ್ತಾ? ಈಶ್ವರಪ್ಪ ಘರ್ ವಾಪಸಿಗೆ ವೇದಿಕೆ ಸಿದ್ಧವಾಗಿದೆಯಾ? ಘರ್ ವಾಪಸಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಒಪ್ಕೊಂಡ್ರ? ಇದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಪಕ್ಷ ಬಿಟ್ಟವರು ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ಬರಬಹುದು. ದೆಹಲಿಯಲ್ಲಿ ವರಿಷ್ಠರು ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಈಶ್ವರಪ್ಪ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಕೇಂದ್ರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತೆ. ಈಶ್ವರಪ್ಪ ಘರ್ ವಾಪಸಿ ಬಗ್ಗೆ ವಿಜೇಂದ್ರ ಕೊಟ್ಟಂತಹ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ. ಅದಕ್ಕೆ ಚರ್ಚೆ ನಡೆದಾಗ ತಮ್ಮ ಮಾಹಿತಿಯನ್ನು ನೀಡ್ತಾರೆ. ಏನಪ್ಪ ಅದ್ರ ಬಗ್ಗೆ ಚರ್ಚೆನೇ ನಡೆದಿಲ್ಲ. ಅವೇನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ಅಪೇಕ್ಷೆ ಎಲ್ರದ್ದು ಕೂಡ ಇದೆ. ಅವ್ರು ಆಗಿರ್ತಕ್ಕಂಥ ತಪ್ಪುಗಳು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಸರಿಯಾದಂಥ ತೀರ್ಮಾನ ಆಗಬೇಕು. ಯಾಕಂದ್ರೆ ನಾವಲ್ಲ ಇಲ್ಲ, ಯಾಕಂದ್ರೆ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲವೂ ಕೂತು ಚರ್ಚೆ ಮಾಡ್ತೀವಿ. ಸದ್ಯಕ್ಕಂತೂ ನಮ್ಮ ಮುಂದೆ ಆ ವಿಚಾರ ಇಲ್ಲ. ಘರ್ ವಾಪಸಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಒಪ್ಕೊಂಡ್ರ? ಇದು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಪಕ್ಷ ಬಿಟ್ಟವರು ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡು ಬರಬಹುದು. ದೆಹಲಿಯಲ್ಲಿ ವರಿಷ್ಠರು ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಈಶ್ವರಪ್ಪ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಕೇಂದ್ರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತೆ. ಈಶ್ವರಪ್ಪ ಘರ್ ವಾಪಸಿ ಬಗ್ಗೆ ವಿಜೇಂದ್ರ ಕೊಟ್ಟಂತಹ ಹೇಳಿಕೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಮಟ್ಟದಲ್ಲಾಗಲಿ ಕೇಂದ್ರದಲ್ಲಾಗಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ. ಅದಕ್ಕೆ ಚರ್ಚೆ ನಡೆದಾಗ ತಮ್ಮ ಮಾಹಿತಿಯನ್ನು ನೀಡ್ತಾರೆ. ಏನಪ್ಪ ಅದ್ರ ಬಗ್ಗೆ ಚರ್ಚೆನೇ ನಡೆದಿಲ್ಲ. ಅವೇನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ಅಪೇಕ್ಷೆ ಎಲ್ರದ್ದು ಕೂಡ ಇದೆ. ಅವ್ರು ಆಗಿರ್ತಕ್ಕಂಥ ತಪ್ಪುಗಳು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಸರಿಯಾದಂಥ ತೀರ್ಮಾನ ಆಗಬೇಕು. ಯಾಕಂದ್ರೆ ನಾವಲ್ಲ ಇಲ್ಲ, ಯಾಕಂದ್ರೆ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಎಲ್ಲವೂ ಕೂತು ಚರ್ಚೆ ಮಾಡ್ತೀವಿ. ಸದ್ಯಕ್ಕಂತೂ ನಮ್ಮ ಮುಂದೆ ಆ ವಿಚಾರ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.